ಸೊ ಹೆಲೋ ಟ್ರೇಡರ್ಸ್, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಆರಾಮಾಗಿದ್ರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಡೇ ಬಂದುಬಿಟ್ಟು 25th ಜುಲೈ 2024. ಇವತ್ತು ನಾವು ಪ್ರಾಫಿಟ್ ಮಾಡಿದ್ದೀವಿ. ಇವತ್ತಿನ ಪ್ರಾಫಿಟ್ 891 ರುಪೀಸ್. ಸೊ ಈ ಒಂದು ಟ್ರೇಡ್ ಹಿಂದಿನ ಲಾಜಿಕ್ ಏನು ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಲ್ಲ, ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ಈ ಥರ ಮಾರ್ಕೆಟ್ ತುಂಬ ಸಲ ಓಪನ್ ಆಗ್ತಿರುತ್ತೆ. ಈ ಥರ ಮಾರ್ಕೆಟ್ ಅಂದರೆ ಇವತ್ತಿನ ಯಾವ ರೀತಿಯ ಒಂದು ಸಿಚುವೇಶನ್ ಇತ್ತಲ್ಲ ಮಾರ್ಕೆಟಲ್ಲಿ, ಈ ರೀತಿಯ ಸಿಚುವೇಶನ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ತುಂಬ ಸಲ ಬರ್ತಾ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ನಿಫ್ಟಿಯಲ್ಲಿ ನೀವು ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಈ ಒಂದು ಸೀಕ್ರೆಟ್ ಅನ್ಕೊಳ್ಳಿ ಅಥವಾ ಏನೋ ಒಂದು ಅನ್ಕೊಳ್ಳಿ, ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಯಾವ ದಿನ ಮಾರ್ಕೆಟ್ ಪ್ರೀವಿಯಸ್ ಡೇ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಅವಾಗ ನೀವು ಏನು ಮಾಡಬೇಕು ಅಂದರೆ ಒಂದು ಫಿಬ್ ಡ್ರಾ ಮಾಡ್ಕೋಬೇಕು. ಫಿಬ್ ಎಲ್ಲಿಂದ ಎಲ್ಲಿವರೆಗೂ ಡ್ರಾ ಮಾಡ್ಕೋಬೇಕು ಅಂದರೆ ಪ್ರೀವಿಯಸ್ ಡೇ ಲಾಸ್ಟ್ ಕ್ಯಾಂಡಲ್ ಕ್ಲೋಸಿಂಗ್ ಇರುತ್ತಲ್ಲ, ಅಲ್ಲಿಂದ ಇವತ್ತಿನ ಫಸ್ಟ್ ಕ್ಯಾಂಡಲ್ ಇರುತ್ತಲ್ಲ ಅದರ ಓಪನಿಂಗ್ವರೆಗೂ ನೀವು ಡ್ರಾ ಮಾಡ್ಕೋಬೇಕು. ನೋಡಿ ಯಾವ ಥರ ಡ್ರಾ ಮಾಡ್ಕೋಬೇಕು ಅಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಈ ಥರ ಮಾರ್ಕೆಟ್ ಓಪನ್ ಆದಾಗ ನೀವೇನು ಮಾಡಬೇಕು ಅಂದರೆ ಒಂದು ಫಿಬ್ನ ಪ್ರೀವಿಯಸ್ ಡೇ ಕ್ಲೋಸಿಂಗಿಂದ ಇವತ್ತಿನ ಓಪನಿಂಗ್ವರೆಗೂ ನೀವು ಡ್ರಾ ಮಾಡ್ಕೋಬೇಕು. ಈ ಥರ ಡ್ರಾ ಮಾಡ್ಕೊಂಡ್ಮೇಲೆ 0.5 0.6 ಝೋನ್ ಇರುತ್ತಲ್ಲ, ಇದನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ, ಈ ಥರ ಒಂದು ಝೋನ್ನ ಡ್ರಾ ಮಾಡಿಕೊಂಡು ಈ ಪಿಪ್ ಟೂಲ್ನ ಡಿಲೀಟ್ ಮಾಡಿ. ಸೊ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ವಿಷಯ ನೀವು ತಿಳ್ಕೊಬೇಕಾಗಿದೆ. ಏನಪ್ಪ ಅಂದರೆ ಮಾರ್ಕೆಟ್ ಏನು ಮಾಡಿತ್ತು, ಪ್ರೀವಿಯಸ್ ಡೇ ಕೆಳಗಡೆ ಓಪನ್ ಆಯಿತು. ಓಪನ್ ಆದ ತಕ್ಷಣ ಏನು ಮಾಡುತ್ತೆ ಅಂದರೆ ಮಾರ್ಕೆಟ್ ಈ ಝೋನ್ವರೆಗೂ ಹೋಗುತ್ತೆ. 90% ಆಫ್ ದ ಟೈಮ್ ಈ ಥರ ಜಾಸ್ತಿ ಗ್ಯಾಪ್ ಡೌನ್ ಆದಾಗ ಮಾರ್ಕೆಟ್ ಈ ಒಂದು ಝೋನ್ವರೆಗೂ ಹೋಗುತ್ತೆ 90% ಆಫ್ ದ ಟೈಮ್ಸ್. ಓಕೆ, ಸೊ ಇವತ್ತು ನಾನು 2 ಲಾಟ್ ತೊಗೊಂಡು ಟ್ರೇಡ್ ಮಾಡಿದೆ. ಯೂಶ್ವಲಿ ಒಂದೇ ಲಾಟಿಂದ ನಾನು ಟ್ರೇಡ್ ಮಾಡ್ತೀನಿ ಆಪ್ಷನ್ಸಲ್ಲಿ. ಇವತ್ತು 2 ಲಾಟಿಂದ ನಾನು ಟ್ರೇಡ್ ಯಾಕೆ ತೊಗೊಂಡೆ ಅಂದರೆ ಇವತ್ತು ನನಗೆ 3 ಸ್ಟ್ರಾಂಗ್ ಕನ್ಫರ್ಮೇಷನ್ ಸಿಗ್ತಾ ಇತ್ತು. ಯಾವ್ಯಾವಪ್ಪ ಅಂದರೆ, ಒಂದನೇದು ಫಸ್ಟು ಗ್ಯಾಪ್ ಡೌನ್ ಆಗಿದೆ, ಈ ಒಂದು ಝೋನ್ವರೆಗೂ ಮಾರ್ಕೆಟ್ ಹೋಗುತ್ತೆ ಅಂತ ಒಂದು ಕನ್ಫರ್ಮೇಷನ್. ಎರಡನೇ ಕನ್ಫರ್ಮೇಷನ್ ಬಂದುಬಿಟ್ಟು ಮಾರ್ಕೆಟ್ ಹೈಯರ್ ಹೈಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಇದು ಎರಡನೇ ಕನ್ಫರ್ಮೇಷನ್, ನಾವು ಕಾಲ್ ಸೈಡ್ ಹೋಗಬೇಕು ಅಂತ. ಮತ್ತು ಮೂರನೇ ಕನ್ಫರ್ಮೇಷನ್ ಏನು ಅಂದರೆ ಮಾರ್ಕೆಟ್ ಇಲ್ಲಿ ಒಂದು ನಮಗೆ ಇಂಪಲ್ಸಿವ್ ಮೂಮೆಂಟ್ ಕೊಡುತ್ತೆ. ಈ ಇಂಪಲ್ಸಿವ್ ಮೂಮೆಂಟ್ ಕೊಟ್ಟ ಮೇಲೆ ಮಾರ್ಕೆಟ್ ಏನು ಮಾಡುತ್ತೆ, ಒಂದು ಡೌನ್ ಸೈಡ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಡೌನ್ ಸೈಡ್ ಎಲ್ಲಿವರೆಗೂ ಬರ್ತಾನೆ, ಎಲ್ಲಿಂದ ರಿವರ್ಸಲ್ ಆಗ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದನ್ನು ಗೊತ್ತು ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಒಂದು ಟೂಲ್ ಇದೆ, ಫಿಬೋನಾಚಿ ಟೂಲ್ ಅಂತ. ಓಕೆ, ಸೊ ಈ ಫಿಬೋನಾಚಿನ ನೀವು ಈ ಒಂದು ಇಂಪಲ್ಸಿವ್ ಮೂಮೆಂಟ್ ಮೇಲೆ ಡ್ರಾ ಮಾಡಿದರೆ ಈ ಥರ ನಿಮಗೆ ಇಲ್ಲಿ ಒಂದು 0.5 0.6 ಝೋನ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಒಂದು ಈ ಝೋನ್ನ ನಾನು ಡ್ರಾ ಮಾಡ್ಕೋತೀನಿ. ಡ್ರಾ ಮಾಡಿಕೊಂಡು ಈ ಫಿಬ್ ಟೂಲ್ನ ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ಈ ಝೋನ್ ಮೇಲೆ, ಈ ರಿವರ್ಸಲ್ ಝೋನ್ ಮೇಲೆ ಒಂದು ಎಂಗಲ್ಫಿಂಗ್ ನೋಡೋಕ್ಕೆ ಸಿಗ್ತಾ ಇದೆ ನನಗೆ ಕ್ಲಿಯರ್ಲಿ. ನೋಡಿ, ಇಲ್ಲಿ ಒಂದು ಎಂಗಲ್ಫಿಂಗ್ ಫಾರ್ಮ್ ಆಗುತ್ತೆ. ಸೊ ಈ ಎಂಗಲ್ಫಿಂಗ್ ಹೈ ಬ್ರೇಕ್ ಆದ ತಕ್ಷಣ ನಾನು ಎಂಟ್ರಿ ತೊಗೋತೀನಿ. ಮತ್ತು ಎಂಟ್ರಿ ತೊಗೊಂಡ ತಕ್ಷಣ ವಿದಿನ್ 5 ಮಿನಿಟ್ಸಲ್ಲಿ ನನ್ನ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ, ಸೊ ಇದೇ ಒಂದು ಮೂಮೆಂಟಲ್ಲಿ ನಾವು ಇವತ್ತು 891 ರುಪೀಸ್ ಬುಕ್ ಮಾಡಿದ್ದೀವಿ ವಿತ್ 2 ಲಾಟ್ಸ್. ಐ ಹೋಪ್ ನಿಮಗೆ ಇವತ್ತಿನ ಅನಾಲೈಸಿಸಿಂದ ಏನಾದರೂ ಕಲಿಯೋಕ್ಕೆ ಸಿಗತ್ತೆ ಅಂತ ಅನ್ಕೋತೀನಿ. ಓಕೆ, ಸೊ ದಿಸ್ ವಾಸ್ ಮೈ ಥ್ಯಾಂಕ್ ಯು.